ಹಾಯ್ ವೆಲ್ಕಮ್. ಇವತ್ತಿನಲ್ಲಿ ಏನು ತಿಳಿಸ್ಕೊಡ್ತೇನೆ ನಿಮಗೆ ಸ್ಪ್ರೇ ಪಂಪ್ ಬಗ್ಗೆ ಹೊಸ ಥರ ಮಾಡಿಫಿಕೇಷನ್ಸ್ ಬಂದಿರೋ ಬಗ್ಗೆ ತಿಳಿಸ್ಕೊಡ್ತೀನಿ. ಹೊಸ ಮಾಡಿಫಿಕೇಷನ್ ಯಾವ ಥರ ಅಂತಂದರೆ ಇದಕ್ಕೆ ನೋಡ್ಬೋದು ನೀವು ಇಲ್ಲಿ ಏನಿದೆ ವಾಲ್ಗಳಿದೆ. ಇದಕ್ಕೆ ನೀವು ಯಾವಾಗಲೂ ಕೂಡ ಈ ಥರ ಪೈಪಲ್ಲಿ ಥ್ರೆಡ್ ಹಾಕ್ಕೊಳ್ತೀರಾ ಅಲ್ವಾ. ಇಲ್ಲಿ ನೋಡಿ ಈ ಥರ ಥ್ರೆಡ್ ಹಾಕ್ತೀರಾ. ಥ್ರೆಡ್ ಹಾಕಿ ಏನಾಗುತ್ತೆ, ಇದು ವಾಲ್ಗಳು ಸೌದೋಗೋ ಚಾನ್ಸಸ್ ಇರುತ್ತೆ ನಿಮಗೆ. ಜೊತೆಗೆ ಈ ಕಪ್ಲರ್ ಇರುತ್ತಲ್ಲ, ಸೊ ಈ ಕಪ್ಲರ್ ಕೂಡ ಒಳಗಡೆ ಸೌದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಹೊಸದಾಗಿ ಈಗ ಒಂದು ಮಾಡಿಫಿಕೇಷನ್ ಬಂದಿದೆ. ನಾನು ತೋರಿಸ್ತೀನಿ ನಿಮ್ಗೆ ಯಾವ ಥರ ಅಂತ. ಸೊ ಇದು ನೋಡಿ, ಇದು ಒಂದು ಬಾಲ್ ಕಪ್ಲರ್ ಇದು. ಸೊ ಇದನ್ನು ಇದಕ್ಕೆ ಇನ್ಸರ್ಟ್ ಮಾಡೋವಂಥದ್ದು ಪರ್ಮನೆಂಟಾಗಿ ತೋರಿಸ್ತೀನಿ ನೋಡಿ. ಸೊ ಇದು ನಾನು ನಾರಾಯಣ ಆಗ್ರೋ ಇಂಡಸ್ಟ್ರೀಸಿಂದ ತೊಗೊಂಡಿದ್ದು. ಸೊ ಅವ್ರ ಹತ್ರ ಹೋಗ್ಬಿಟ್ಟು ಮೆಸೇಜ್ ಮಾಡ್ಕೋಬೋದು ಬೇಕು ಕಪ್ಲರ್ಗಳು ಅಂತಂದರೆ. ಸೊ ಈ ಥರ ಕಪ್ಲರ್ಗಳಿರುತ್ತೆ ನೋಡಿ. ಸೊ ಇದು ಯಾವ ಥರ ಅಂತಂದರೆ ಇಲ್ಲಿ ನೋಡಿ, ನಿಮಗೆ ಬರೀ ಹಿಂಗೆ ಎಳೆದ್ಬಿಟ್ಟು ಹಿಂಗೆ ಬಿಚ್ಚಿದ್ರೆ ಆಯಿತು ನೋಡಿ. ಇದು ಪರ್ಮನೆಂಟ್ ಫಿಕ್ಸ್ ಆಗಿರುತ್ತೆ ಇಲ್ಲಿಗೆ. ನಿಮಗೆ ಹಿಂಗೆ ಫಿಕ್ಸ್ ಮಾಡಿದ್ಮೇಲೆ ನೋಡಿ, ಇದನ್ನು ಈ ಥ್ರೆಡ್ನ ಇದಕ್ಕೆ ಹಾಕೋಂಥದ್ದು ಕಾಣ್ತಾ ಇದೆಯಲ್ಲ. ಈ ಥ್ರೆಡ್ನ ಇದಕ್ಕೆ ಹಾಕ್ಬಿಟ್ರೆ ಹಾಗೇ ನೋಡಿ, ಈ ಥ್ರೆಡ್ನ ಇದಕ್ಕೆ ಹಾಕ್ಬಿಟ್ಟು ಬಿಟ್ರಾಯ್ತು. ಈಗ ನಿಮಗೆ ಹಿಂಗೆ ಮಾಡಿಬಿಟ್ಟು ಹಿಂಗೆ ಎಳೆದ್ರೆ ಸಾಕು. ನಿಮಗೆ ಒಳಗಡೆ ಎಲ್ಲ ಬಾಲ್ ಬೇರಿಂಗ್ ಇರೋವಂಥದ್ದು ಇದು ತೊಂದರೆ ಇಲ್ಲ, ಕರೆಕ್ಟಾಗಿ ಲಾಕ್ ಆಗುತ್ತೆ. ಹೋಗ್ಬಿಟ್ಟು ಹಿಂಗೆ ಬೇಕು ಅಂದಾಗ ಹಿಂಗೆ ಫಿಟ್ ಮಾಡಿದ್ರೆ ಆಯಿತು. ಕಾಣ್ತಾ ಇದೆಯಲ್ಲ ನೋಡಿ. ಇವಾಗ ನಿಮಗೆ ಈ ಬಾಲ್ ಬೇರಿಂಗು ಕೂಡ ಇದು ಏನು ವಾಲ್ ಇದೆಯಲ್ಲ, ಈ ವಾಲ್ ಕೂಡ ಹೋಗೋ ಚಾನ್ಸಸ್ ಇರೋದಿಲ್ಲ. ಸೊ ನಿಮಗೆ ಪೈಪಿನ ಥ್ರೆಡ್ ಕೂಡ ಬಿಚ್ಚೋ ಚಾನ್ಸಸ್ ಇರೋಲ್ಲ. ನಿಮ್ಗೆ ಬೇಕು ಅಂದಾಗ ಹಿಂಗೆ ಬಿಚ್ಕೊಂಡ್ರೆ ಆಯಿತು. ಇದನ್ನು ಸಪ್ರೇಟಾಗಿ ತೆಗೆದಿಟ್ಟು ಸಪ್ರೇಟಾಗಿ ಪೈಪ್ ಸುತ್ತನೇ ಬಿಟ್ಟರೆ ಆಯಿತು. ಇದನ್ನು ಬೇಕಾದರೆ, ಇಲ್ಲಾಂದರೆ ಬೇಕು ಅಂದರೆ ಈ ಪೈಪಲ್ಲಿ ಥ್ರೆಡ್ ಇರುತ್ತಲ್ಲ, ಇದನ್ನು ಬೇಕಾದ್ರೆ ಬಿಚ್ಕೊಬಿಟ್ಟು ಸಪ್ರೇಟಾಗಿ ಇದಕ್ಕೆ ಕೂಡ ನೀವು ಫಿಕ್ಸ್ ಮಾಡ್ಕೋಬೋದು. ಇಲ್ಲಾಂದರೆ ಇದನ್ನು ಪರ್ಮನೆಂಟಾಗಿ ಇಲ್ಲೇ ಬಿಟ್ಟರೆ ಆಗುತ್ತೆ ನೋಡಿ. ಸುಲಭ ಹಿಂಗೆ ಇಷ್ಟೇ. ಇದು ನಾನು ಮೋಟ್ರ್ ಆನ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ವರ್ಕ್ ಆಗುತ್ತೆ ಹೇಗೆ ಅಂತ ನೋಡಿ. ಇದು ಕಪ್ಲರು ಕಾಣ್ತಾ ಇಲ್ಲ ನೋಡಿ. ಒಂಚೂರು ಲೀಕಿಗೆ ಎಲ್ಲ ಏನಿಲ್ಲ, ಕಪ್ಲರ್ಗೆ ಹಾಕಿ ಫಿಟ್ ಮಾಡಿರೋಂಥದ್ದು. ಅಲ್ಲಿ ಔಷಧಿ ಹೋಗ್ತೈತೆ ನೋಡಿ. ಇದನ್ನು ಜಸ್ಟ್ ಬಂದುಬಿಟ್ಟು ಈಗ ಸ್ವಲ್ಪ ಇದನ್ನು ಹಿಂದಕ್ಕೆ ಮೂವ್ ಮಾಡಿ ಪುಷ್ ಮಾಡಿದ್ರೆ ಮುಗೀತು, ಲಾಕ್ ಆಗುತ್ತೆ. ನೀವು ಏನೇ ಫೋರ್ಸ್ ಮಾಡಿ ಹೇಳಿದ್ರು ಕೂಡ ಬರೋದಿಲ್ಲ. ಇಡೀ ಪಂಪೇ ಅಲ್ಲಾಡುತ್ತೆ. ನಿಮಗೆ ಸಕ್ಷನ್ ಪೈಪ್ಗಳು ನೋಡಿ, ನಿಮಗೆ ತುಂಬ ಸಕ್ಷನ್ ಪೈಪ್ ಇರುತ್ತೆ. ಸಕ್ಷನ್ ಪೈಪಲ್ಲಿ ನೋಡಿ ಮೈನ್ ಬೇಸ್ ಬಂದಿರುತ್ತೆ. ಸೊ ಇದಕ್ಕೂ ಕೂಡ ಕಪ್ಲರ್ ಇದೆ. ನಾನು ತೋರಿಸ್ತೀನಿ ಯಾವ ಥರ ಇದೆ ಹೇಗೆ ಕಪ್ಲರ್ ಅಂತ. ಸೊ ನೋಡಿ, ಇದು ಸಕ್ಷನ್ ಪೈಪ್ ಏನಾದ್ರು ಥ್ರೆಡ್ ಇದು ಹೋಗಿಬಿಟ್ರೆ ನಿಮಗೆ ಈ ಸಪ್ರೇಟ್ ಈ ಅಸೆಂಬ್ಲಿನೇ ಚೇಂಜ್ ಮಾಡಿಸ್ಬೇಕಾಗುತ್ತೆ. ಕಾಣ್ತಾ ಇಲ್ಲ ನೋಡಿ, ಅಸೆಂಬ್ಲಿನ ಚೇಂಜ್ ಮಾಡಬೇಕಾಗುತ್ತೆ. ಅದಕ್ಕೆ ಇದಕ್ಕೂ ಕೂಡ ಒಂದು ಕಪ್ಲರ್ ಇದೆ, ತೋರಿಸ್ತೀನಿ ನೋಡಿ. ಇದು ಹಾಗೆ ಹಾಕಿದ್ದೀನಿ ನಾನೀಗ. ನೀವು ಮಾಡಿಫೈ ಬೇಕಾದ್ರೆ ಮಾಡ್ಕೋಬೋದು. ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ, ಇದು ಒಂದು ಕಪ್ಲರು ಕಾಣ್ತಾ ಇದೆ. ಇದನ್ನು ನಾನು ತೋರಿಸ್ತೀನಿ ಯಾವ ಥರ ಫಿಟ್ ಮಾಡೋದು ಅಂತ ನೋಡಿ. ಇದಕ್ಕೆ ಫಿಟ್ ಮಾಡಿಬಿಟ್ರೆ ಮುಗೀತದೆ. ಟೈಟಾಗಿ ಫಿಟ್ ಮಾಡಿಬಿಟ್ಟು ಬಿಟ್ಟರೆ ಆಯಿತು. ಹೀಗೆ ಕಾಣ್ತಾ ನೋಡಿ, ಈ ಥರ ಫಿಟ್ ಮಾಡ್ಕೊಂಡ್ರೆ ಆಯಿತು. ಇದು ಕಪ್ಲರ್ದು, ಇದು ಸಕ್ಷನ್ ಪೈಪ್ದೊಂದು ಥ್ರೆಡ್ಡು. ಸೊ ಇದು ಒಂದು ಕಪ್ಲರು. ಸೊ ನಿಮಗೆ ಬೇಕು ಅಂದಾಗ ನೋಡಿ, ಇಲ್ಲಿ ನಿಮಗೆ ಪರ್ಮನೆಂಟಾಗಿ ಫಿಕ್ಸ್ ಆಗಿರುತ್ತೆ. ಇದು ಕಾಣ್ತಾ ಇಲ್ಲ ನೋಡಿ. ಇದು ಬಾಲ್ ಮೂಮೆಂಟ್, ಇಲ್ಲಿ ಬಾಲ್ ಬೇರಿಂಗ್ ಇರುತ್ತೆ. ನಿಮಗೆ ನೀಟಾಗಿ ರೊಟೇಟ್ ಕೂಡ ಆಗುತ್ತೆ. ಇದು ಕಾಣ್ತಾ ಇಲ್ಲ. ಇದನ್ನು ಜಸ್ಟ್ ಬಂದುಬಿಟ್ಟು ಈಗ ಸ್ವಲ್ಪ ಇದನ್ನು ಹಿಂದಕ್ಕೆ ಮೂವ್ ಮಾಡಿ ಪುಷ್ ಮಾಡಿದ್ರೆ ಮುಗೀತು, ಲಾಕ್ ಆಗುತ್ತೆ. ನೀವು ಏನೇ ಫೋರ್ಸ್ ಮಾಡಿ ಹೇಳಿದ್ರು ಕೂಡ ಬರೋದಿಲ್ಲ. ಇಡೀ ಪಂಪೇ ಅಲ್ಲಾಡುತ್ತೆ, ಸೆಕ್ಷನ್ ಅಲ್ಲಾಡುತ್ತೆ. ಬಿಟ್ಟು ಇಲ್ಲಾರ್ದು ನಿಮಗೆ ಲಾಕ್ ಆಗಿಬಿಡುತ್ತೆ ಹೋಗ್ಬಿಟ್ಟು. ಹಾಗೇನು ಇದಕ್ಕೂ ಕೂಡ ತೋರಿಸಿದ್ದೆ ನಾನು ನಿಮಗೆ ಕಪ್ಲರ್ನ. ಸೊ ಹಿಂದಿನಲ್ಲಿ ತೋರಿಸಿದ್ದೆ, ಇದೇ ಕಪ್ಲರ್ ಅದು. ಇದನ್ನು ಕೂಡ ನೋಡಿ, ಇದಕ್ಕೂ ಕೂಡ ಕಪ್ಲರ್ ಹಾಕೋಬೋದು. ಕಾಣ್ತಾ ಇಲ್ಲ, ಮೂರಕ್ಕೂ ಕೂಡ ಕಪ್ಲರ್ ಹಾಕೋದು ಬೇಕು ಅಂತಂದರೆ ರೀಲು. ಸೊ ಯಾರು ಬೇಕು ಈ ಪ್ರಾಡಕ್ಟ್ಸ್ಗಳು ಅಂತಂದರೆ ಸೊ ಟ್ಯಾಗ್ ಮಾಡಿದ್ದೀನಿ ಚಾನಲ್ ಸಿ ನಾರಾಯಣ ಆಗ್ರೋ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇಲ್ಲಾಂದ್ರೆ ಅವ್ರು DM ಮಾಡಿ, ಸೊ ನಿಮಗೆ ಕೊರಿಯರ್ ಮಾಡಿ ಕಳಿಸ್ಕೊಡ್ತಾರೆ. ಕಾಣ್ತಾ ಇಲ್ಲ ಇಷ್ಟೇ. ಇದನ್ನು ಮೋಟರ್ ಆನ್ ಮಾಡ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ವರ್ಕ್ ಆಗುತ್ತೆ, ಹೇಗೆ ಲೀಕ್ ಆಗುತ್ತಾ ಏನು ಅಂತ ತೋರಿಸ್ತೀನಿ ನಾನು ನಿಮಗೆ. ಇಷ್ಟೇ ನೋಡಿ, ಹಿಂದಕ್ಕೆ ತೆಗೆದು ಹಾಕೋದು. ಮತ್ತು ಬೇಕು ಅಂದಾಗ ಸ್ವಲ್ಪ ಹಿಂದಕ್ಕೆ ಮಾಡಿ ಪುಷ್ ಮಾಡಿ ಬಿಟ್ಟರೆ ಆಯಿತು. ಇದರಲ್ಲಿ ನಾನು ಇನ್ನೊಂದು ಏನು ಪಾರ್ಟ್ ತರಿಸಿದ್ದು ಅಂದರೆ ಒಂದು ಪೆಸ್ಟಿಸೈಡ್ ಮಿಕ್ಸರ್. ಇದು ಬಂದು
ನೋಡಿ ಇದು ಬಂದು ಹಳೆಯದು ಪೆಸ್ಟಿಸೈಡ್ ಮಿಕ್ಸರು. ಸೊ ಇದೇ ಥ್ರೆಡ್ಡಿಗೆ ಲೈಕ್ ಇದು ಹೊಸದು ಕೂಡ ಆಗುತ್ತೆ ನೋಡ್ಬೋದು. ಸೊ ಇದು ಬಂದು ಲೈಕ್ ಹೊಸ ಪೆಸ್ಟಿಸೈಡ್ ಮಿಕ್ಸರ್ಸ್ಗಳೆಲ್ಲ ಬಂದಿದೆ. ಸೊ ಇದು ಆ್ಯಕ್ಚುಲಿ ಮಿಕ್ಸರಲ್ಲ, ಬರೀ ಸಕ್ಷನ್, ಇದು ಬರೀ ಔಷಧಿ ಎಳ್ಕೊಳ್ಳುತ್ತಷ್ಟೇ ಇದು ಹಳೆಯದು. ಸೊ ಇದು ಬಂದು ಲೈಕ್ ಸಕ್ಷನ್ ಇದೆ ನಿಮಗೆ, ಸಕ್ಷನ್ ವಿತ್ ನಿಮಗೆ ಪೆಸ್ಟಿಸೈಡ್ ಮಿಕ್ಸರು. ಸೊ ಹೊಸದೆಲ್ಲ ಬಂದಿದೆ, ಬಟ್ ಇದು ಸ್ವಲ್ಪ ಅಗ್ಳ ಇದೆ ನಮಗೆ. ಜೊತೆಗೆ ಇದು ಲೈಕ್ ಮೆಟಲಿಂದ ಮೇಲ್ಗಡೆ ಪ್ಲಾಸ್ಟಿಕ್ಕು, ಕೆಳಗಡೆ ಬಂದು ನಿಮಗೆ ಕ್ಯಾಸ್ಟ್ ಐರನಿಂದ ಮಾಡಿರೋವಂಥದ್ದು. ಸ್ವಲ್ಪ ವೆಯ್ಟ್ ಆಗುತ್ತೆ. ಈಗ ನಿಮ್ಗೆ ತೋರಿಸ್ತೀನಿ ನೋಡಿ. ನೀರೊಳಗೆ ಹಾಕಿದ್ರೆ ಮುಳುಗೋಗುತ್ತೆ ಇದು ಕೆಳಗಡೆಗೆ ಬಿಟ್ಟರೆ. ಹಳೆಯದು ಲೈಕ್ ಬಾರಕ್ಕೆ ನೋಡಿ ತೇಲ್ತದೆ, ಕಾಣ್ತಾ ಇಲ್ಲ, ಈ ಥರ ತೇಲುತ್ತೆ ಇದು ಹಳೆಯದು. ಸ್ವಲ್ಪ ಮುಳುಗುತ್ತೆ, ಬಟ್ ಪೈಪ್ ಬಾರ ಇರೋದ್ರಿಂದ ನಿಮಗೆ ತೇಲ್ತದೆ, ಕಾಣ್ತಾ ಇಲ್ಲ ನೋಡಿ, ತೇಲ್ತಾ ಇದೆ ಇದು. ಸೊ ಈ ಥರ ತೇಲೋದ್ರಿಂದ ಏನಾಗುತ್ತೆ ನಿಮಗೆ ಲೈಕ್ ಔಷಧಿ ಕೆಳಗಡೆ ಗಂಟೆ ಹೋಗೋದಿಲ್ಲ, ಲೈಕ್ ಮುಳುಗೋದಿಲ್ಲ. ಇದು ಕೆಳಗಡೆ ಗಂಟೆ ಮುಳುಗದೇ ಇದ್ದಾಗ ಲೈಕ್ ಔಷಧಿ ನೀಟಾಗಿ ಮಿಕ್ಸ್ ಆಗೋದಿಲ್ಲ, ಹಾಗಾಗುತ್ತೆ. ಸೊ ಇದು ಒಂದು 3 ಸೈಡ್ ನಾಸಲ್ ಇದೆ ನಿಮಗೆ. ಸೊ 3 ಕಡೆಯಿಂದ ನಿಮಗೆ ಲೈಕ್ ನೀರು ಬರುತ್ತೆ. ಸೊ ಅವಾಗ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಈಗ ಬರೀ ಇನ್ನೊಂದಿದೆ ಪೆಸ್ಟಿಸೈಡ್ ಮಿಕ್ಸರು. ಸೊ ಅದು ಬರೀ ಒಂದೇ ಕಡೆಯಿಂದ ಬರುತ್ತೆ, ಹಂಗಾಗಿ ಬರೀ ಒಂದು ಕಡೆ ಮಿಕ್ಸ್ ಆಗುತ್ತೆ. ಇದು 3 ಸೈಡ್ ನಾಸಲ್ ಇರೋದ್ರಿಂದ ನಿಮಗೆ ನೀಟಾಗಿ 3 ಸೈಡ್ಸ್ ಕೂಡ. ಸೊ ನಿಮಗೆ ಫಿಟ್ಟಿಂಗ್ ಯಾವ ಥರ ಅಂತಂದರೆ, ಸೊ ಮಾಮೂಲಿ ಏನು 3 ವಾಲ್ ಇರುತ್ತೆ ನಿಮ್ಮದು. ಸೊ ಒಬ್ಬೊಬ್ರು 3 ಇರುತ್ತೆ, ಒಬ್ಬರಲ್ಲಿ 2 ಇರುತ್ತೆ. ಸೊ ಒಂದು ವಾಲಲ್ಲಿ ಲ್ಯಾನ್ಸ್ ಹೋಗುತ್ತೆ. ಸೊ ಇನ್ನೊಂದು ವಾಲಲ್ಲಿ ಒಂದು ಸಪ್ರೇಟ್ ಪೈಪ್ ತೊಗೋಬೇಕು. ಈ ಥರ ಒಂದು ಮಾಮೂಲಿ ನಿಮಗೆ ಸಕ್ಷನ್ ಪೈಪ್ ಎಷ್ಟು ಉದ್ದ ಇರುತ್ತೆ ಅಷ್ಟೇ ಪೈಪು. ಸೊ 8.5 ಮತ್ತು ನಿಮ್ಮ ಎಷ್ಟಕ್ಕೆ ತೊಗೊಳ್ತೀರ ಅಷ್ಟೇ ಪೈಪ್ನ ತೊಗೊಂಡು ಇದಕ್ಕೆ ಹಾಕೋಬೇಕು. ಒಂದು ವಾಲಿಗೆ ಎಂಟಿ ಇರುತ್ತಲ್ಲ, ಸೊ ಆ ವಾಲಿಗೆ ಹಾಕೊಂಡು ರಿಟರ್ನ್ ವಾಲಿಗೆ ಹಾಕೋಂಗಿಲ್ಲ. ರಿಟರ್ನ್ ವಾಲಿಗೆ ಸಪ್ರೇಟ್ ಪೈಪ್ ಬರುತ್ತೆ, ಕಂಟೆಲ್ಲ ರಿಟರ್ನ್ ವಾಲ್ ಸಪ್ರೇಟ್ ಪೈಪು ಹಾಕಿರುವಂಥದ್ದು. ಇಲ್ಲಿಂದ ಬಂದು ನಿಮಗೆ ಇಲ್ಲಿ ಒಂದು ಹೋಲ್ ಕೊಟ್ಟಿರ್ತಾರೆ, ಕಾಣ್ತಾ ಇದೆಯಲ್ಲ ಅಲ್ಲಿ. ಸೊ ಇಲ್ಲಿ ನೋಡಿ, ಈ ಹೋಲಿಗೆ ನಾನು ಜಾಯಿಂಟ್ ಮಾಡಿದ್ದೀನಿ, ಇಲ್ಲಿ ಕಾಣ್ತಾ ಇಲ್ಲ. ಈ ಹೋಲಿಗೆ ಜಾಯಿಂಟ್ ಮಾಡಿದಾಗ ಏನಾಗುತ್ತೆ, ಇದರಲ್ಲಿ ಔಷಧಿ ಬರುತ್ತೆ. ಔಷಧಿ ಬಂದಾಗ ನಿಮಗೆ ಇದರಲ್ಲಿ ಔಷಧಿ ಬಂದು ನಿಮ್ಗೆ ಇದರಲ್ಲಿ ಕೆಳಗಡೆ ಮಿಕ್ಸ್ ಆಗುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ, ಈ ವಾಲ್ನ ಏನು ಪೆಸ್ಟಿಸೈಡ್ ಮಿಕ್ಸರ್ ವಾಲ್ನ ಫುಲ್ ಆನ್ ಮಾಡ್ಕೊಳ್ಳೋಂಗಿಲ್ಲ ನೀವು. ಬರೀ ಒಂದು ಸ್ವಲ್ಪ, ತುಂಬ ಔಷಧಿ ಹೋಗ್ಬಿಟ್ರೆ ಈ ಲ್ಯಾನ್ಸಲ್ಲಿ ಪ್ರೆಷರ್ ಬರೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ನಿಮಗೆ ಅಲ್ಲಿ ಆನ್ ಮಾಡಿದಾಗ ತೋರಿಸ್ತೀನಿ ನಾನು ಎಷ್ಟು ಪ್ರೆಷರ್ ಬೇಕು ಅದನ್ನು ನೀವು ಇಲ್ಲಿ ಮೇಂಟೈನ್ ಮಾಡ್ಕೋಬೋದು. ಆನ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮ್ಗೆ ಯಾವ ಥರ ವರ್ಕ್ ಆಗುತ್ತೆ ಅಂತ. ಮಾಡಿಫಿಕೇಷನ್ ಐಟಮ್ ಇದು. ಸೊ ಈ ಐಟಮ್ ಯಾವ ಥರ ಅಂದರೆ, ನಿಮಗೆ ಇದು ಬಂದು ಇದ್ರ ಹೆಸರು ಬಂದು ಟ್ವಿಸ್ಟರ್ ಅಂತ ಹೇಳ್ಬಿಟ್ಟು. ಸೊ ಟ್ವಿಸ್ಟರ್ ಅಂತ ಯಾವ ಥರ ಅಂತ ಅಂದರೆ, ನಿಮಗೆ ಪೈಪ್ನ ತುಂಬ ದೂರ ಲಾಂಗಾಗಿ ಎಳ್ಕೊಂಡು ಹೋದಾಗ ಪಂಪೆ ಒಂದು ಕಡೆ ಇರುತ್ತೆ, ನೀವು ಸ್ಪ್ರೇ ಪೈಪ್ನ ಇನ್ನೊಂದು ಕಡೆ ಎಳ್ಕೊಂಡು ಹೋಗ್ತೀರಾ. ಸೊ ಎಳ್ಕೊಂಡು ಹೋದಾಗ ಮಧ್ಯದಲ್ಲಿ ಪೈಪ್ಗಳು ನಿಮ್ಗೆ ಏನಾಗುತ್ತೆ, ಟ್ವಿಸ್ಟ್ ಆಗುತ್ತೆ. ಸೊ ನೀವು ಮತ್ತೆ ಓಡ್ಬಿಟ್ಟು ಲೈಕ್ ಟ್ವಿಸ್ಟ್ನ ಬಿಡಿಸ್ಕೊಂಡು ಬರಬೇಕಾಗತ್ತೆ. ಬಟ್ ಇದು ಟ್ವಿಸ್ಟರ್ನ ಹಾಕೋದ್ರಿಂದ, ಸೊ ಇದನ್ನು ಹಾಕೋದ್ರಿಂದ ನಿಮ್ಗೇನಾಗುತ್ತೆ ನೋಡಿ, ಇಲ್ಲಿ ರೊಟೇಟ್ ಆಗುತ್ತೆ, ಕಾಣ್ತಾ ಇಲ್ಲ ನೋಡಿ, ಇದು ಫ್ರೀಯಾಗಿ ರೊಟೇಟ್ ಆಗುತ್ತೆ. ನೀವು ಲ್ಯಾನ್ಸ್ ಅಥವಾ ಗನ್ ಏನಾದರೂ ಹಾಕಿದಾಗ ನಾನು ತೋರಿಸ್ತೀನಿ ನೋಡಿ. ಗನ್ ಹಾಕ್ಬಿಟ್ಟೀಗ ನೋಡಿ, ಈಗ ನಾನು ಗನ್ ಹಾಕಿದ್ದೀನಿ, ಇದಕ್ಕೆ ಸ್ಪ್ರೇ ಗನ್ ಹಾಕಿದ್ದೀನಿ, ಬ್ರಾಗ್ಲೇ ಅದು. ಸೊ ನೋಡ್ಬೋದು ನೀವು ಇಲ್ಲಿ ಟ್ವಿಸ್ಟು ನೀವು ಹೆಂಗೆ ಬೇಕಾದ್ರೂ ಮಾಡ್ಬೋದು. ಬಟ್ ನಿಮಗೆ ಪೈಪ್ ಅಂತೂ ತಿರುಗೋದಿಲ್ಲ. ಪೈಪ್ ಏನಿರುತ್ತೆ ಅದು ಮಾತ್ರ, ಮೇಲ್ಗಡೆ ಗನ್ ಮಾತ್ರ ನಿಮ್ಗೆ ತಿರುಗುತ್ತೆ, ಟ್ವಿಸ್ಟರ್ ಮಾತ್ರ ರೊಟೇಟ್ ಆಗುತ್ತೆ. ಸೊ ಇದು ಪೈಪ್ ಟ್ವಿಸ್ಟ್ ಆದಾಗ ಲೈಕ್ ನಿಮಗೆ ಈ ಥರ ಹಾಕ್ಕೊಂಡ್ರೆ ಒಂದು ಏನೂ ತೊಂದರೆ ಇಲ್ಲ, ಪೈಪ್ಗಳು ಟ್ವಿಸ್ಟ್ ಆಗೋಲ್ಲ. ಮತ್ತು ಎಲ್ಲರೂ ಮತ್ತೆ ದೂರಕ್ಕೆ ಹೋಗ್ಬಿಟ್ಟು ಬಿಡಿಸ್ಬೇಕು ಅಂತಾಗಲ್ಲ. ಮತ್ತು ಇನ್ನೊಂದು ಹ್ಯಾಂಡಲ್ಲಿ ಪೈಪ್ನ ಇಟ್ಕೋಬೇಕು ಅಂತಲೂ ಇಲ್ಲ. ಲೈಕ್ ಸ್ಪ್ರೇ ಮಾಡೋರೆಲ್ಲ ಏನು ಮಾಡಿದ್ರೆ, ಒಂದು ಕೈಲಿ ಪೈಪ್ ಇಟ್ಕೊಂಡು ಇನ್ನೊಂದು ಕೈಲಿ ಲ್ಯಾನ್ಸ್ ಸ್ಪ್ರೇ ಮಾಡ್ತಾರೆ. ಸೊ ಅದೇನಕ್ಕೆ ಹಂಗೆ ಇಟ್ಕೊಳ್ತಾರೆ ಅಂದರೆ, ಇಲ್ಲಿ ಲೈಕ್ ಏನಿಲ್ಲ ಇರುತ್ತಲ್ಲ, ಇಲ್ಲಿ ಗಂಟು ಆಗಬಾರ್ದು, ಪ್ಲಸ್ ಇಲ್ಲಿ ಮುರಿದೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇನ್ನೊಂದು ಕೈ ಲ್ಯಾನ್ಸ್ ಪೈಪ್ ಇಟ್ಕೊಂಡು ಒಂದು ಕೈ ಲ್ಯಾನ್ಸಲ್ಲಿ ಸ್ಪ್ರೇ ಮಾಡ್ತಾರೆ. ಬಟ್ ಈ ಟ್ವಿಸ್ಟರ್ನ ಹಾಕೋದ್ರಿಂದ ನಿಮಗೆ ಲೈಕ್ ಏನು ಒಂದು ಕೈಲಿ ಪೈಪ್ ಇಟ್ಕೋಬೇಕು ಅಂತನಿಲ್ಲ, ಲೈಕ್ ಆರಾಮಾಗಿ ಸ್ಪ್ರೇ ಮಾಡ್ಕೋಬೋದು ನೋಡಿ. ಈ ಥರ ಇದು ಒಂದೇ ಅಲ್ಲ, ಎಲ್ಲ ಲ್ಯಾನ್ಸ್ಗೂ ಕೂಡ ಫಿಟ್ ಆಗುತ್ತೆ ಇದು. ಮಾಮೂಲಿ ನಿಮ್ಮ 8.5 ಪೈಪ್ ಏನು ಬರುತ್ತೆ, ಸೊ ಪೈಪ್. ಸೊ ನೋಡ್ಬೋದು ಟ್ವಿಸ್ಟರ್ ಇದು ಒಂದು ಹೆಲ್ಪ್ಫುಲ್ಲು ಮಾಡಿಫೈಡ್ ಮೆಟೀರಿಯಲ್ ಅಂತಲೇ ಹೇಳ್ಬೋದು ನಿಮಗೆ. ಯಾರ್ಯಾರು ಸ್ಪ್ರೇ ಮಾಡ್ತೀರಾ, ಆ್ಯಕ್ಚುಲಿ ಕೊಡಗು, ಚಿಕ್ಕಮಂಗ್ಳೂರು, ಮೆಣಸು ಮತ್ತು ಕಾಫಿಗೆಲ್ಲ ಸ್ಪ್ರೇ ಮಾಡ್ತೀವಲ್ಲ ಅದನ್ನೆಲ್ಲ ಇದುವರೆಗೂ ತೋರಿಸಿರೋಂಥ ಸುಮಾರು ತೋರಿಸಿದ್ದೀನಿ. ಸೊ ಇದು ಲಾಸ್ಟ್ ಆಗುತ್ತೆ, 4-5 ಮೆಟೀರಿಯಲ್ ಆಗುತ್ತೆ. ನೋಡೋಣ ಇನ್ನೊಂದು ಯಾವ್ದು ಇದ್ದರೆ ಮತ್ತೆ ಏನಾದ್ರು ಹೊಸ ಥರ ಏನಾದ್ರು ಬಂದರೆ ನಿಮಗೆ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಹೋದ್ರೆ ಆಮೇಲೆ ಫಿಟ್ ಮಾಡ್ತಾರೆ ಅಲ್ವಾ.